ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ KPSC ಟೈಪಿಸ್ಟ್ ಮತ್ತು ಸ್ಟೆನೋಗ್ರಾಫರ್ ನೇಮಕಾತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಬೆರಳುಚ್ಚುಗಾರ ಪದಕ್ಕೆ ಬೇರೆ ಪದವನ್ನು ಪ್ರತಿಸ್ಥಾಪನೆ ಮಾಡಲಾಗಿದೆ, ಅದು ದತ್ತಾಂಶ ನಮೂದು ಸಹಾಯಕ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು KPSCಯಲ್ಲಿ ಟೈಪಿಸ್ಟ್ ಮತ್ತು ಸ್ಟೆನೋಗ್ರಾಫರ್ ಯಾರು ಅಪ್ಲೈ ಮಾಡಿರ್ತೀರಲ್ಲ ಅವರಿಗೆ ಬೇಕಾಗಿರುವ ಅರ್ಹತೆ ಏನಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿರುವ ಅಂಕಗಳನ್ನು ಮಾತ್ರ ಪರಿಗಣಿಸ್ತಾರೆ. ಬೇರೆ ನಿಮ್ಮ PUC ಅಂಕಗಳು ಹಾಗೂ ನೀವು ಟೈಪ್ ರೈಟಿಂಗಲ್ಲಿ ಪಡೆದ ಅಂಕಗಳು ಯಾವುದು ಇದರಲ್ಲಿ ಪರಿಗಣಿಸಲಾಗುವುದಿಲ್ಲ. ಇಲ್ಲಿ ನೋಡಬಹುದು ನೀವು ವಿದ್ಯಾರ್ಹತೆ ಪರೀಕ್ಷೆಗಳು ಅರ್ಹತಾ ಮಾನದಂಡವಾಗಿರುತ್ತವೆ ಮತ್ತು ವಿದ್ಯಾರ್ಹತೆ ಪರೀಕ್ಷೆಗಳಲ್ಲಿನ ಅಂಕಗಳನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದರೆ ಇವು KPSCಯಲ್ಲಿ ಪರಿಗಣಿಸಲಾಗುವುದಿಲ್ಲ. ಇದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿ ಮತ್ತು 1:5 1:5 ಪ್ರಮಾಣದಲ್ಲಿ ಮೆರಿಟ್ ಪಟ್ಟಿಯನ್ನು ತಯಾರಿಸತಕ್ಕದ್ದು ಮತ್ತು ಮೆರಿಟ್ ಪಟ್ಟಿಯಲ್ಲಿ ಆಯ್ಕೆಗೊಂಡ ಅಭ್ಯರ್ಥಿಗಳು ಕೌಶಲ್ಯ ಪರೀಕ್ಷೆಗೆ ಅರ್ಹರಾಗತಕ್ಕದ್ದು. ಅಂದರೆ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಿರುತ್ತಾರೋ ಅವರಿಗೆ 1:5 ಮೆರಿಟ್ ಲಿಸ್ಟ್ ಬಿಡ್ತಾರೆ. ಅವರಿಗೆ ಸ್ಕಿಲ್ ಟೆಸ್ಟಲ್ಲಿ ಅರ್ಹರಾಗಿರ್ತಾರೆ. ಸ್ಕಿಲ್ ಟೆಸ್ಟಲ್ಲಿ ಏನಿರುತ್ತೆ ಅಂತಂದರೆ ಕೌಶಲ್ಯ ಪರೀಕ್ಷೆಯಲ್ಲಿ 50% ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಅಭ್ಯರ್ಥಿಗಳು ಆಯ್ಕೆ ಪಟ್ಟಿಯಲ್ಲಿ ಮುಂದಿನ ಪರಿಗಣನೆಗಾಗಿ ಅರ್ಹರಾಗತಕ್ಕದ್ದು. ಅಂದರೆ ಸ್ಕಿಲ್ ಟೆಸ್ಟಲ್ಲಿ ಅಭ್ಯರ್ಥಿಗಳು 50ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದರೆ ಅವರು ಎಲಿಜಿಬಲ್ ಆಗ್ತಾರೆ. ಯಾರು ಸ್ಕಿಲ್ ಟೆಸ್ಟಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಿರುತ್ತಾರೋ ಅವರು ಮೆರಿಟ್ ಲಿಸ್ಟಲ್ಲಿ ಆಯ್ಕೆ ಆಗ್ತಾರೆ ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ವೇಳೆ ಇಬ್ಬರು ವ್ಯಕ್ತಿಗಳು ಒಂದೇ ತರಹದ ಮಾರ್ಕ್ಸ್ ತೆಗೆದುಕೊಂಡರೆ ಯಾರಿಗೆ ಹೆಚ್ಚು ವಯಸ್ಸಾಗಿರುತ್ತೋ ಅವರು ಮೆರಿಟ್ ಲಿಸ್ಟಲ್ಲಿ ಬರ್ತಾರೆ. ಹಾಗೆ ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದರೆ ಶೀಘ್ರ ಲಿಪಿಗಾರರಿಗೆ ಸಂಬಂಧಿಸಿದಂತೆ PUC ಅಥವಾ ತತ್ಸಮ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಹಾಗೂ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಕನ್ನಡ ಹಿರಿಯ ಬೆರಳಚ್ಚು ಮತ್ತು ಕನ್ನಡ ಹಿರಿಯ ಶೀಘ್ರಲಿಪಿ ಪರೀಕ್ಷೆಯನ್ನು ಹೊಂದಿರಬೇಕಾಗಿರುತ್ತದೆ. ಇದರಲ್ಲಿ ಇಂಗ್ಲಿಷ್ ಇರಲ್ಲ, KPSCಯಲ್ಲಿ ಕನ್ನಡ ಮಾತ್ರ ಇರುತ್ತೆ. ಅಥವಾ ಕನ್ನಡ ಬೆರಳಚ್ಚು ಮತ್ತು ಕನ್ನಡ ಶೀಘ್ರಲಿಪಿಯೊಂದಿಗೆ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮ ವಿದ್ಯಾರ್ಹತೆಯನ್ನು ತೆರಗಡೆಯಾಗಿರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಅಂದರೆ ಇವಾಗ ಶೀಘ್ರ ಲಿಪಿಗಾರರಿಗೆ ಬೇಕಾಗಿರುವುದು PUC ಆಗಿರಬೇಕು ಮತ್ತು ಕನ್ನಡ ಸೀನಿಯರ್ ಸ್ಟೆನೋ ಆ್ಯಂಡ್ ಕನ್ನಡ ಸೀನಿಯರ್ ಟೈಪಿಂಗ್ ಆಗಿರಬೇಕು ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಜೊತೆಗೆ ಕನ್ನಡ ಬೆರಳಚ್ಚು ಮತ್ತು ಶೀಘ್ರಲಿಪಿ ಆದರೆ ಸಾಕು. ನೆಕ್ಸ್ಟ್ ಈಗ ಟೈಪಿಸ್ಟ್ ಹುದ್ದೆಗೆ ಬಂದರೆ PUC ಆಗಿರಬೇಕು. ಹಾಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ನಡೆಸುವ ಕನ್ನಡ ಹಿರಿಯ ಬೆರಳಚ್ಚು ಪರೀಕ್ಷೆಯನ್ನು ಹೊಂದಿರಬೇಕು. ಹಾಗೆ ಕನ್ನಡ ಬೆರಳಚ್ಚಿನೊಂದಿಗೆ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಹೊಂದಿದ್ರು ಓಕೆ. ಅಂದರೆ ಇದರಲ್ಲಿ PUC ಆಗಿರಬೇಕು ಮತ್ತು ಕನ್ನಡ ಸೀನಿಯರ್ ಟೈಪಿಂಗ್ ಆಗಿರಬೇಕು ಅಥವಾ ಕನ್ನಡ ಟೈಪಿಂಗ್ ಒಂದಿಗೆ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಆದರೂ ಓಕೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಈ ಎಲ್ಲ ವಿದ್ಯಾರ್ಹತೆಗಳು ಬರೀ ಅರ್ಜಿ ಸಲ್ಲಿಸಲು ಮಾತ್ರ. ಇದು ಏನಿದೆಯಲ್ಲ ನಿಮ್ಮ ಒಂದು ವಿದ್ಯಾರ್ಹತೆ ಇದು ಅರ್ಜಿ ಸಲ್ಲಿಸಲು ಮಾತ್ರ. ಇದು ಮಾರ್ಕ್ಸ್ನ ಯಾವುದರಲ್ಲಿ ಕನ್ಸಿಡರ್ ಮಾಡುವುದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವ ರೀತಿಯಾಗಿರುತ್ತವೆ ಅನ್ನೋದನ್ನು ನೋಡೋಣ. ಸ್ಟೆನೋಗ್ರಾಫರ್ಗೆ ಆ್ಯಂಡ್ ಟೈಪಿಸ್ಟ್ಗೆ ಇಬ್ಬರಿಗೂ ಸೇಮ್ ಸಬ್ಜೆಕ್ಟ್ ಇರುತ್ತೆ. ಮೊದಲನೇ ವಿಷಯ ಸಾಮಾನ್ಯ ಜ್ಞಾನ GK 25 ಅಂಕಗಳು, 25 ಪ್ರಶ್ನೆ 25 ಅಂಕಗಳಿರುತ್ತವೆ. ಸೆಕೆಂಡ್ ಸಬ್ಜೆಕ್ಟ್ ಬಂದ್ಬಿಟ್ಟು ಸಾಮಾನ್ಯ ಕನ್ನಡ 25 ಅಂಕಗಳು 25 ಪ್ರಶ್ನೆಗಳು 25 ಅಂಕಗಳಿರುತ್ತವೆ.
ಮತ್ತು ಜನರಲ್ ಇಂಗ್ಲೀಷ್ ಸಾಮಾನ್ಯ ಇಂಗ್ಲೀಷ್ 25 ಪ್ರಶ್ನೆ 25 ಅಂಕಗಳಿರುತ್ತವೆ. ಗಣಕಯಂತ್ರಜ್ಞಾನ ಕಂಪ್ಯೂಟರ್ ನಾಲೆಜ್ ಅದು 25 ಪ್ರಶ್ನೆಗಳು 25 ಅಂಕಗಳಿರುತ್ತವೆ. ಟೋಟಲ್ ಆಗಿ 100 ಪ್ರಶ್ನೆಗಳು 100 ಅಂಕಗಳಿರ್ತವೆ. ಇದಕ್ಕೆ ಸಮಯ ಬಂದ್ಬಿಟ್ಟು 90 ನಿಮಿಷಗಳ ಕಾಲ ಕೊಡ್ತಾರೆ. ಇದರಲ್ಲಿ ಬಂದ್ಬಿಟ್ಟು ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಹಾಗೆ ಋಣಾತ್ಮಕ ಮೈನಸ್ ಬಂದ್ಬಿಟ್ಟು ಒಂದು ತಪ್ಪಾದರೆ 0.25 ಮಾರ್ಕ್ಸ್ನ ಮೈನಸ್ ಮಾಡ್ತಾರೆ. GKದಲ್ಲಿ ಏನೇನಿರ್ತವೆ ಅಂದರೆ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿಷಯಗಳು, ಹಾಗೆ ಇಂಡಿಯನ್ ಹಿಸ್ಟ್ರಿ ಮತ್ತು ಇಂಡಿಯನ್ ಜಿಯೋಗ್ರಫಿ, ಭಾರತ ಭೂಗೋಳಶಾಸ್ತ್ರ, ಭಾರತ ಸಂವಿಧಾನ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಹಾಗೂ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಮತ್ತು ಪ್ರಶಸ್ತಿಗಳು ಮತ್ತು ಗೌರವಗಳು, ಕರ್ನಾಟಕದಲ್ಲಿ ಆರ್ಥಿಕ ಅಭಿವೃದ್ಧಿ ಹಾಗೂ ದಿನಗಳು ಮತ್ತು ಆಚರಣೆಗಳು, ಪುಸ್ತಕಗಳು ಮತ್ತು ಬರಹಗಾರರು, ಕರ್ನಾಟಕದ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಈ ರೀತಿಯಾಗಿ ಎಲ್ಲ GK ಕ್ವಶನ್ಸ್ ಎಲ್ಲ ಬರುತ್ತವೆ. ನೆಕ್ಸ್ಟ್ ಬಂದು ಸಾಮಾನ್ಯ ಇಂಗ್ಲೀಷ್. ಇದರಲ್ಲಿ ಏನೇನು ಒಳಗೊಂಡಿರ್ತದೆ ಅಂದರೆ ಇಂಗ್ಲೀಷ್ ಗ್ರಾಮರ್ ಇರುತ್ತೆ ಮತ್ತು ಸೆಂಟೆನ್ಸ್ ಫ್ರೇಮಿಂಗ್ ಇರುತ್ತೆ, ಮತ್ತು ಪಾರ್ಟ್ಸ್ ಆಫ್ ಸ್ಪೀಚ್ ಇರುತ್ತೆ, ನೌನ್, ಪ್ರನೌನ್, ವರ್ಬ್, ಪ್ರಿಪೋಸಿಷನ್, ಕಂಜಕ್ಷನ್ ಎಕ್ಸೆಟ್ರಾ ಇವೆಲ್ಲ ಇರ್ತವೆ. ಮತ್ತು ಆರ್ಟಿಕಲ್ಸ್, ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್, ಹಾಗೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, ಸೆಂಟೆನ್ಸ್ ಕರೆಕ್ಷನ್ ಇರುತ್ತೆ, ಸ್ಪೆಲ್ಲಿಂಗ್ಸ್ ಇರುತ್ತೆ, ಫ್ರೇಜಸ್ ಮತ್ತು ಇಡಿಯಮ್ಸ್ ಇರುತ್ತೆ, ಅಟೋನಿಮ್ಸ್ ಮತ್ತು ಸಿನಾನಿಮ್ಸ್ ಇರುತ್ತೆ, ಹಾಗೆ ಸ್ಪಾಟಿಂಗ್ ಎರರ್ಸ್ ಮತ್ತು ಪ್ಯಾರಾಜಂಬಲ್ಸ್ ಮತ್ತು ಫ್ರೇಸ್ ರಿಪ್ಲೇಸ್ಮೆಂಟ್ ಇರುತ್ತೆ. ಇವೆಲ್ಲ ಕೂಡ ಸಾಮಾನ್ಯ ಇಂಗ್ಲೀಷಲ್ಲಿ ಹೊಂದಿರುತ್ತೆ. ಹಾಗೂ ಈ ಕಂಪ್ಯೂಟರಲ್ಲಿ ಬಂದರೆ ಏನೇನಿರುತ್ತೆ ಅಂದರೆ ಕಂಪ್ಯೂಟರ್ ಫಂಡಮೆಂಟಲ್ ಮತ್ತು ವಿಂಡೋಸ್ ವರ್ಡ್ ಪ್ರಾಸೆಸಿಂಗ್, MS ವರ್ಡ್ ಮತ್ತು ಸ್ಪ್ರೆಡ್ಶೀಟ್ ಮತ್ತು MS ಎಕ್ಸೆಲ್ ಇರುತ್ತೆ, ಹಾಗೂ ಕಂಪ್ಯೂಟರ್ ಕಮ್ಯುನಿಕೇಷನ್, ಇಂಟರ್ನೆಟ್ ಇರುತ್ತೆ, ಇಮೇಲ್ ಇರುತ್ತೆ. ವರ್ಡ್ ಪ್ರಾಸೆಸಿಂಗ್ನಲ್ಲಿ ನುಡಿ ಕನ್ನಡ ತಂತ್ರಾಂಶ ಜ್ಞಾನ ಹೊಂದಿರಬೇಕು, ಹಾಗೆ ಪವರ್ ಪಾಯಿಂಟ್ ಬಗ್ಗೆ ಜ್ಞಾನ ಇರಬೇಕು. ಇವುಗಳ ಮೇಲೆ ಕ್ವಶನ್ಸ್ನ ಈ ಒಂದು KPSC ಟೈಪಿಸ್ಟ್ ಮತ್ತು ಸ್ಟೆನೋಗ್ರಾಫರ್ ಹುದ್ದೆಯಲ್ಲಿ ಕೇಳ್ತಾರೆ. ಹಾಗೆ ಶೀಘ್ರ ಲಿಪಿಗಾರರಿಗೆ ಯಾವ ರೀತಿಯಾಗಿ ಸ್ಕಿಲ್ ಟೆಸ್ಟ್ ನಡೆಯುತ್ತದೆ ಅನ್ನೋದನ್ನು ನೋಡೋಣ. ಶೀಘ್ರ ಲಿಪಿಗಾರರಿಗೆ 260 LPM ಅಂದರೆ 260 ಲೆಟರ್ ಪರ್ ಮಿನಿಟ್, ಒಂದು ನಿಮಿಷಕ್ಕೆ 260 ಅಕ್ಷರಗಳನ್ನು ಟೈಪ್ ಮಾಡಬೇಕು. ಹಾಗೆ ಟೋಟಲ್ ಆಗಿ 1300 ಅಕ್ಷರಗಳನ್ನು ಹೊಂದಿರುತ್ತದೆ. ಇದು 5 ನಿಮಿಷಗಳ ಡಿಕ್ಟೇಷನ್ ಇರುತ್ತೆ. ಇದಕ್ಕೆ ಹೇಳಿ ಟ್ರಾನ್ಸ್ಲೇಟ್ ಮಾಡಲು 50 ನಿಮಿಷ ಟೈಮ್ ಕೊಡ್ತಾರೆ. ಗರಿಷ್ಠ ಅಂಕ 100, ಮಿನಿಮಮ್ ತಗೋಬೇಕಾಗಿದ್ದು 50. ನೆಕ್ಸ್ಟ್ ಬಂದು ಟೈಪಿಸ್ಟ್ಗೆ ಯಾವ ರೀತಿಯಾಗಿರುತ್ತೆ ಅಂದರೆ 34 WPM, 34 ವರ್ಡ್ ಪರ್ ಮಿನಿಟ್ ಸ್ಪೀಡ್ ಇರುತ್ತೆ. 1700 ಅಕ್ಷರಗಳನ್ನು ಹೊಂದಿರುತ್ತದೆ, ಅಂದರೆ ಒತ್ತುಗಳನ್ನು ಹೊಂದಿರುತ್ತದೆ. 5 ಒತ್ತುಗಳು ಸೇರಿದರೆ ಒಂದು ಪದ ಆಗುತ್ತೆ. ಅಂದರೆ ಇವಾಗ ಒತ್ತುಗಳು ಅಂದರೆ ಅಕ್ಷರಗಳು ಅಂತ ಹೇಳ್ಬೋದು. ಒಂದು ಅಕ್ಷರದಲ್ಲಿ ಎಷ್ಟೋ ಒತ್ತುಗಳು ಸೇರಿರ್ತವೆ, ಸೊ ಅದಕ್ಕಾಗಿ ಒತ್ತುಗಳು ಅಂತ ಮೆನ್ಷನ್ ಮಾಡಿದ್ದಾರೆ ಅವರು. ಟೋಟಲ್ 34 × 5 × 10 ಅಂತ ಮಾಡಿದರೆ 1700 ಒತ್ತುಗಳಾಗ್ತವೆ. 10 ನಿಮಿಷಗಳ ಒಂದು ಡಿಕ್ಟೇಷನ್ ಇರುತ್ತೆ. ಇದರಲ್ಲಿ ಟೈಪ್ ಮಾಡುವಾಗ ಎಡಿಟಿಂಗ್ ಇರುವುದಿಲ್ಲ. 100 ಮಾರ್ಕ್ಸ್ ಇರುತ್ತೆ, ಅದರಲ್ಲಿ ಮಿನಿಮಮ್ 50 ಅಂಕ ಪಡೆಯಬೇಕಾಗಿರುತ್ತದೆ. ಗರಿಷ್ಠ ಅಂಕಗಳು 200 ಹಾಗೂ ಅರ್ಧ ಅಂಕಗಳು 100 ಆಗಿರ್ತವೆ. ಇದು ಸ್ಟೆನೋ ಅಲ್ಲಿ. ಯಾವ ರೀತಿ ಪ್ಯಾರಾ ಡಿಕ್ಟೇಟ್ ಮಾಡ್ತಾರೆ ಅಂದರೆ ಜನರಲ್ ಇರುತ್ತೆ, ಅದರಲ್ಲಿ 2 ಭಾಗ ಮಾಡ್ತಾರೆ. 5 ನಿಮಿಷದಲ್ಲಿ 2 ಭಾಗ ಮಾಡಿರ್ತಾರೆ. ಮೊದಲನೇ 3 ನಿಮಿಷ ಏನು ಮಾಡ್ತಾರೆ ಅಂದರೆ ಸರಳ ಪ್ರಚಲಿತ ವಿಷಯಗಳ ಮೇಲಿನ ಭಾಷಣ, ಮತ್ತು 2ನೇ ಭಾಗ ಪತ್ರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಹೊಂದಿರಬೇಕು. ನೆಕ್ಸ್ಟ್ ಟೈಪಿಸ್ಟ್ಗೆ ಬಂದ್ಬಿಟ್ಟು
5 ಒತ್ತುಗಳಿಗೆ ಒಂದು ಪದದಂತೆ 10 ನಿಮಿಷಗಳ ಅವಧಿಯಲ್ಲಿ 2ರಿಂದ 3 ಪ್ಯಾರಾ ಹೊಂದಿರುವ ಒಟ್ಟು 1700 ಒತ್ತುಗಳ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಇದಿಷ್ಟು KPSC ಸೆಲೆಕ್ಷನ್ ಪ್ರೊಸೆಸ್ ಆಗಿರುತ್ತದೆ. ನಿಮಗೆ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಬಹುದು, ನಾವು ಆನ್ಸರ್ ಮಾಡ್ತೀವಿ. ಇದು ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.